ಬನ್ನಿ, ಇವತ್ತು ಬುಧವಾರ ಶನಿವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಏಕಾದಶಿ. ಏನಪ್ಪ ಅಂದರೆ ಇವತ್ತು ಏಕಾದಶಿ ಇರೋದ್ರಿಂದ ಸ್ನಾನ ಎಲ್ಲ ಮಾಡ್ಕೊಂಡು ಶನಿವಾರ ಬಂದೈತೆ, ಚೆನ್ನಾಗೈತೆ. ಅದಕ್ಕೆಲ್ಲ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿ, ಇವತ್ತು ರಾಯರಿಗೆ ಬರೀ ಗಂಧ ಹೂವು ಎಲ್ಲ ಇಡೋಂಗಿಲ್ಲ, ಬರೀ ಗಂಧ ಪತ್ರೆ ಅಷ್ಟೇ ಇಡಬೇಕು, ತುಳಸಿನ ಅಷ್ಟಿಟ್ಟು ಪೂಜೆ ಮಾಡಬೇಕು. ಮತ್ತು ರಾಯರಿಗೆ ಏನಾದ್ರು ಒಂದು ನಾವು ಸೇವೆ ಮಾಡಬೇಕು ಅಂದರೆ ಏನಾರು ಮಾಡ್ಬೋದು. ರಂಗೋಲಿ ಏನಾದ್ರು ಬುಟ್ಟಿ ದೇವ್ರ ಮನೇಲಿ, ಅದು ಒಂದು ಸೇವೆನೇ. ನಾನು ಇವತ್ತು ರಂಗೋಲಿ ಸೇವೆಯನ್ನು ಮಾಡಿದೆ ರಾಯರ ಮುಂದೆ ಬುಟ್ಟಿ. ತುಂಬ ಚೆನ್ನಾಗಿತ್ತು. ಶಂಖ ಚಕ್ರ ಗದಾಸ್ತ ಅಂತಾರಲ್ಲ, ಅದು ಶಂಖ ಚಕ್ರಗಳನ್ನ ಬುಟ್ಟಿ ರಾಯರಿಗೆ ಮಾಡಿದೆ. ಇವತ್ತು ಶನಿವಾರ ತುಂಬ ಒಳ್ಳೆಯದು. ಮನೆಯದು ಎಲ್ಲ ಪೂಜೆ ಮಾಡಿದೆ. ಆಮೇಲೆ ಅಡುಗೆ ಮಾಡೋಣ ಅಂತ ಬಂದೆ. ಇದು ಪ್ಲಾಸ್ಟಿಕ್ ಎಲ್ಲ ಕವರೆಲ್ಲ ತೆಗ್ದಾಕ್ಬಿಟ್ಟು ಬ್ಯಾಗ್ಗಳು ತರಿಸಿದೆ ಅಮೆಝಾನಿಂದ. ಆ ಬ್ಯಾಗಲ್ಲಿ ಸೊಪ್ಪು ತರಕಾರಿ ಎಲ್ಲ ಹಾಕಿಟ್ಟಿದ್ದೆ. ಅದಕ್ಕೇ ತೋರಿಸ್ತಾ ಇದೆ. ಎಷ್ಟು ಚೆನ್ನಾಗಿತ್ತಂದರೆ, ನಾವು ಬಟ್ಟೆಯಲ್ಲಿ ಸುತ್ತಿರ್ತೀವಲ್ವ ಆ ಥರ ಇತ್ತು ಸೊಪ್ಪೆಲ್ಲ. ಇನ್ಮೇಲೆ ಕವರು ಕಡಿಮೆ ಮಾಡಿ, ದಯವಿಟ್ಟು ಪ್ಲಾಸ್ಟಿಕ್ ಒಳಗಡೆ ಮಡಗಬೇಡಿ. ನಮ್ದು ಹೆಂಗೋ ಇಷ್ಟು ದಿನ ವಯಸ್ಸು ಕೂಡ ಆಯಿತು, ಗೊತ್ತಿರಲಿಲ್ಲ. ಈಗ ಮಕ್ಳುಗಳು ಚಿಕ್ಕ ಮಕ್ಕಳು ಗೆ ತುಂಬ ಇದು ಮಾಡಬಾರ್ದು ಆ ಥರ ಕವರಲ್ಲಿ, ಆರೋಗ್ಯಕ್ಕೆ ತುಂಬ ಕೆಟ್ಟದು. ಅದಕ್ಕೆ ಥರ ಬ್ಯಾಗ್ಗಳು ತರಿಸ್ಕೊಂಡು ಬ್ಯಾಗ್ಗಳೆಲ್ಲ ಹಾಕಿಡಿ ತರಕಾರಿಗಳ್ನ. ಅದಕ್ಕೆ ನಾವು ತರಿಸಿದ್ದು ಅದರೊಳಗಡೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗೈತೆ ನೋಡಿ. ಒಂಚೂರು ಇದಾಗಿರಲಿಲ್ಲ, ಬಟ್ಟೆಲಿ ಸುತ್ತಿರ್ತೀವಲ್ಲ ಆ ಥರ ಇತ್ತು. ಒಂಚೂರು ನೀರಿನ ಅಂಶ ಇರಲಿಲ್ಲ. ಅದೇ ಕವರಲ್ಲಿ ಇಟ್ಟರೆ ನೀರು ಥರ ಇರುತ್ತೆ ಸೊಪ್ಪು. ಈ ಥರ ಬ್ಯಾಗಲ್ಲಿ ಹಾಕಿ ಇಟ್ಕೊಳ್ಳಿ, ಅದಕ್ಕೆ ತೋರಿಸ್ತಿದ್ದೆ. ಈಗ ಔಷಧಿಗಳೆಲ್ಲ ಹೊಡಿತಾರಂತೆ ಸೊಪ್ಪಿಗೆ, ಹುಳ ಆಗಬಾರ್ದು. ಮತ್ತು ಈ ಗಾಳಿ ಬೀಸುವಾಗೆಲ್ಲ ತೂತಾಗಿರ್ತಾವೆ ನೋಡಿ ಎಲೆಗಳು, ಚುಬ್ಲು ಹೊಡಿತದಲ್ಲ, ಆ ಥರ ಆಗಬಾರ್ದಂತ ಔಷಧಿ ಹೊಡಿತಾರಂತೆ. ಅದಕ್ಕೆ ನಾನು ಸೊಪ್ಪುಗಳು ಏನಾರ ತೊಳೆಯುವಾಗ ಒಂದು 10 ನಿಮಿಷ ಉಪ್ಪು ಹಾಕ್ಬಿಟ್ಟು, ಕಲ್ಲುಪ್ಪ ಒಂದು 10 ನಿಮಿಷ ನೆನೆಸಿಡ್ತೀನಿ. ಅದಕ್ಕೆ ನೆನೆಸಿಟ್ಟೆ. ಪೂಜೆ ಎಲ್ಲ ಮಾಡಿಬಿಟ್ಟು ಅಷ್ಟವರೆಗೂ ಏನು ಊಟ ಮಾಡಲ್ಲ ನಾನು ಏಕಾದಶಿ ದಿನ. ಎಷ್ಟೋ ಥರ ಆಗ್ಲೊಟ್ಟು ಪೂಜೆ ಮಾಡೋವರೆಗೂ ಊಟ ಮಾಡಲ್ಲ. ಆಮೇಲೆ ಸೊಪ್ಪು ಊಟ ಮಾಡೋದು ನಾನು. ಇವಾಗ ಸೊಪ್ಪು ಬೇಳೆ ಎಲ್ಲ ಹಾಕಿ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ತೊಳಿತಾ ಇದ್ದೆ. ತೊಳೆದ್ಬಿಟ್ಟು ಅಷ್ಟೊತ್ತಿಗೆ ಮೋಟ್ರ್ ಆನ್ ಮಾಡಿದ್ದೆ, ನೀರು ತುಂಬಿತ್ತು. ಆಫ್ ಮಾಡೋಣ ಅಂತ ಹೋದೆ, ಮರ್ತುಬಿಟ್ಟಿದ್ದೆ. ಆಗಿನ ತುಂಬಿತ್ತು, ಅದಕ್ಕೆ ಸೌಂಡ್ ಕೇಳಿಸ್ತು, ಹೋದೆ. ಸೊಪ್ಪು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಬೇಕು. ಅದು ನೆನೆಸಿಟ್ಬಿಟ್ಟು ತೊಳ್ಕೊಳ್ಳೋಣ, ಆಮೇಲೆ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಬೇಳೆ ಎಲ್ಲ ತೊಳ್ಕೊಳ್ಳೋಣ ಅಂತ ಸುಮ್ಮನೆ. ಇನ್ನೊಮ್ಮೆ ಬರೋದು 2 ಗಂಟೆ ಆಗುತ್ತೆ. ಅವಳು ಬರೋಷ್ಟರಲ್ಲಿ ಬಿಸಿ ಮುದ್ದೆ ಮಾಡೋಣ. ಈಗ 12 ಕಾಲಾಗಿತ್ತು. ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ 12 ಕಾಲಾಯಿತು. ಅವಳು ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋ ಹೊತ್ತಿಗೆ ಅಷ್ಟೊತ್ತಾಯಿತು. ನಾನು ಸ್ವಲ್ಪ ಪೂಜೆ ಎಲ್ಲ ನಿಧಾನ ಮಾಡೋದು, ನಂಗೆ ಬೇಗ ಮಾಡೋಕ್ಕೆ ಬರೋಲ್ಲ. ಹಂಗೆ ಆಗೋದು ಇಲ್ಲ, ನಂಗೆ ಇಷ್ಟ ಆಗಲ್ಲ, ನಿಧಾನಕ್ಕೆ ಮಾಡ್ತೀನಿ. ಆಮೇಲೆ ಸರಿ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂಥೇಳಿ ತೊಳೆದಿಟ್ಟೆ. ಅಮ್ಮ ಬರೋ ಅಷ್ಟ್ರಲ್ಲಿ ಮಾಡಿದ್ರಾಯ್ತಂತ. ಇನ್ನೇ 12:30 ಅಲ್ಲ, 12 ಕಾಲಾಗಿತ್ತು ಅವಾಗ. 12:30 ಆಗುತ್ತೆ ಒಂದು ಬೇಗ ಟೈಮ್ ಆಯ್ತದೆ ಅಂದ್ಬಿಟ್ಟು ಮಾಡೋಣ ಅಂತ ಬೇಳೆ ತಗೊಂಡು ಬೇಳೆನೂ ಸೊಪ್ಪು ಹಾಕಿ ಮಾಡಿದೆ. ತುಂಬ ಚೆನ್ನಾಗಿತ್ತು ಬಸ್ಸಾರು. ಹೊಸ ಸೊಪ್ಪಲ್ವ, ಸೊಪ್ಪುಗಳ್ನ ನಾವು ತಂದಟ್ಟಿಗೆ ಅಡುಗೆ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ರಾಯರಿಗೆ ಹೋಗೋರಿಗೆ ಗೊತ್ತಿರುತ್ತೆ ಇದು ಏಕಾದಶಿ ಮಹತ್ವ ಏನಂತ. ಮತ್ತು ಫುಲ್ಲು ಉಪವಾಸ ಎಲ್ಲ ಇರ್ತಾರೆ, ಏನು ಕುಡಿದಂಗೆ. ಮತ್ತು ಒಬ್ಬೊಬ್ಬರು ಹಣ್ಣು ಹಾಲು ಈ ಥರನೂ ತಿಂದ್ಬಿಟ್ಟು ಉಪವಾಸ ಇರ್ತಾರೆ. ಬೆಳಗ್ಗೆಗೆ ಉಪವಾಸ ತಿರುಗು ಊಟ ಎಲ್ಲ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು. ಅದನ್ನು ಮಾಡಿದೆ ನಾನು 3 ಸಲ. ಬರೀ ನೀರು ಕೂಡ ಕುಡಿದಿರಲಿಲ್ಲ ಸಂಧೆವರೆಗೂ. ರಾಯರ ಮಠಕ್ಕೆ ಹೋಗಿ ಬಂದು ಆಮೇಲೆ ಒಂದು ಬಾಳೆಹಣ್ಣನ್ನು ತಿಂದು ಮಲಗಿದ್ದೆ ನಾನು 3 ಸಲ ಮಾಡಿದಾಗ್ಲೂ. ಇವಾಗ ಹಸ್ಕೊಂಡಿರೋಕ್ಕಾಗಲ್ಲ, ಅಷ್ಟೊಂದು ಹಸ್ಕೊಂಡೆಲ್ಲ ಇರೋಲ್ಲ. ಮಧ್ಯಾಹ್ನವರೆಗೂ ಹಸ್ಕೊಂಡಿರ್ತೀನಿ ಅಷ್ಟೇ. ಇದ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಅಡುಗೆ ಆದಮೇಲೆ ಈ ಬ್ಯಾಗ್ಗಳು ಸೊಪ್ಪೆಲ್ಲ ತೆಗ್ದಿದ್ನಲ್ವ, ಅದನ್ನು ಬೇಯಿದ ತಕ್ಷಣಕ್ಕೆ ತರಕಾರಿ ಹಾಕಿ ಮಡ್ಗಂಗಿದ್ರೆ ಹಂಗೆ ಇಟ್ಟರೆ ಏನೂ ಆಗೋಲ್ಲ. ಫ್ರಿಜ್ಜಲ್ಲಿ ತರಕಾರಿ ಹಾಕ್ಬಿಟ್ಟು, ಅದೇ ನಾವು ಹೊರಗಡೆ ಇಡ್ತೀವಿ ಅಂದರೆ ಸ್ವಲ್ಪ ಬಿಸಿಲಿಗೆ ಹಾಕಿಡಬೇಕು. ಆಮೇಲೆ ಬಸ್ಸಾರೆಲ್ಲ ಮಾಡಿ ಅಡುಗೆ ಮಾಡಿದೆ. ನಮ್ಮ ಮನೆಯವರು ಊಟ ಮಾಡಿರಲಿಲ್ಲ, ಅವರು ಊಟಕ್ಕೆ ಬರಲ್ದೆ ಬಂದು ಊಟ ಮಾಡ್ತಾಯಿದ್ರು. ಬಸ್ಸಾರು ಮಾಡಿ ಮುದ್ದೆ ಮಾಡಿದೆ. ಬಂದು ಊಟ ಮಾಡ್ಕೊಂಡು ಹೋಗಂದೆ. ಅವರೇ ಫಸ್ಟ್ ಬಂದು ಊಟ ಮಾಡಿದ್ರು. ನಾನು ಅಮ್ಮ ಬರಲಿ ಅಂತ ಕಾಯ್ತಾಯಿದ್ದೆ. ಆಮೇಲೆ ಅವಳಿಗೆ ತಲೆಗೆ ಎಣ್ಣೆ ಬೇರೆ ಹಾಕ್ಕೊಂಡು ಹೋಗಿದ್ಲು, ಸ್ನಾನ ಮಾಡ್ಕೊತಾಳೆ ಬಂದು ಅಂದ್ಬಿಟ್ಟು ಸ್ನಾನ ಮಾಡಿಸಿ ಊಟ ಮಾಡೋಣ ಅಂತ ಅವ್ರಿಗೆ ಊಟಕ್ಕೆ ಕೊಟ್ಟೆ. ಅಲ್ಲೇ ನೋಡಿ 2 ಗಂಟೆಗೆ 10 ನಿಮಿಷ ಇತ್ತು. ಆವಾಗ ಬಂದು ಅವರು ಊಟ ಮಾಡ್ಕೊಂಡು ಹೋದರು. ಚೆನ್ನಾಗಿತ್ತು ಬಸ್ಸಾರು. ಸೊಪ್ಪುಗಳು ತರಕಾರಿ ಏನೇ ಆಗಲಿ ನಾವು ಹೊಸ್ದಾಗಿ ತಂದ ತಕ್ಷಣವೇ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರಾಯರ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು, ಅವರು ಬೆಳಗ್ಗೆಗೆ ಹೋಗೋಣ ಅಂದ್ಕೊಂಡಿದ್ದು ನಾವು ಭಾನುವಾರ. ಅದಕ್ಕೆಲ್ಲ ರೆಡಿಯಾಗಿದೆ, ತಲೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಬೇಗ ಹೋಗೋಣ ಅಂತ ಪೂಜೆ ಮಾಡಿಬಿಟ್ಟು. ಅವ್ರ ಸ್ವಾಮಿಗಳು ಬೇಗ ಬಾಗಿಲಾಕ್ತೀವಿ, ಇವತ್ತೇನು ಬರೋಕ್ಕೆ ಹೋಗಬೇಡಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಇಲ್ಲೇ ಮನೇಲೇ ಅಂದ್ಕೊಂಡಿದ್ವಲ್ಲ ಎಲ್ಲ ಪೂಜೆ ಮಾಡ್ದೆ ನಾವು ಬೆಳಗ್ಗೆ ಎದ್ದು.
ತುಂಬ ಚೆನ್ನಾಗಿ ಮಾಡಿದ್ದು. ರಾಯರದು ಪ್ರಸಾದ ಎಲ್ಲ ಕೊಟ್ಟರು. ನಂಗೆ ಭಾಳ ಖುಷಿ ಆಯಿತು. ನಮ್ಮಮ್ಮ ಹಾಡೆಲ್ಲ ಹೇಳ್ತಾಯಿದ್ಲು. ನಾವು ಬಂದವಳು ಶನಿವಾರ ದಿವಸ ಎಣ್ಣೆ ಹಾಕ್ಕೊಂಡು ಹೋಗಿದ್ಲು. ಶುಕ್ರವಾರನೇ ಶನಿವಾರ ಬಂದು ಚೆನ್ನಾಗಿ ಕಾದಿದ್ದ ಸೋಲಾರಲ್ಲಿ ನೀರು. ಅದಕ್ಕೆ ಬೆಳಗ್ಗೆ ಬಿಟ್ಟರೆ ಸ್ವಲ್ಪ ಬರ್ತವೆ. ಅದಕ್ಕೆ ಏನು ಮಾಡಿದೆ, ಇವಾಗಲೇ ಮಾಡ್ಕೊಂಬಿಡು ಅಂತೇಳಿ ಅವಳು ಮಾಡ್ಕೊತೀನಮ್ಮ ಈಗಲೇ ಆಂಜನೇಯಂಗೆ ಹೋಗಬೇಕು ಸಾಯಂಕಾಲಕ್ಕೆ ಅಂದ್ಲು. ಸರಿ ಅಂದ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ಈಗ ಊಟ ಮಾಡೋದು. ಮತ್ತೆ ಲಾಗೇನು ಕಂಟಿನ್ಯೂ ಮಾಡಲಿಲ್ಲ. ರಾತ್ರಿಗೆ ಬೆಳಗ್ಗೆಗೆ ಶುರು ಮಾಡಿದೆ ಮತ್ತೆ. ಹಲವು ಪಾಪಗಳ ಹತಗೊಳಿಸುವ
ಮತ್ತೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ 9 ಗಂಟೆಗೆಲ್ಲ ಪೂಜೆ ಮಾಡಿದೆ. 5:30ಗೆ ಎದ್ದು ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಆಮೇಲೆ ಸೂರ್ಯಂಗೆಲ್ಲ ಕೈ ಮುಗ್ದು ಅಡುಗೆ ಮನೆಗೆ ಇವತ್ತು ದ್ವಾದಶಿ ಅಲ್ವಾ, ಏನಾದ್ರು ಪ್ರಸಾದ ಮಾಡಬೇಕು. ನಿನ್ನೆ ದೇವರು ರಾಯರೆಲ್ಲ ಉಪವಾಸ ಇರ್ತಾರೆ. ಅದು ಏಕಾದಶಿ ನಮ್ಮ ಭೈರವಂಗೂ ಸೇರ್ಕೊಳ್ಳುತ್ತಂತೆ. ಅದಕ್ಕೋಸ್ಕರ ನಾನು ಬೇಗ ಎದ್ದು ಪೂಜೆ ಮಾಡೋಣ ಅಂತೇಳ್ಬಿಟ್ಟು 5:30ಗೆ ಎದ್ದು ಎಲ್ಲ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ದೋ. ಇವತ್ತು ಹಾಲು ಕಾಯಿಸ್ಬಿಟ್ಟು ಹಾಲಿಗೆ ಸ್ವಲ್ಪ ತುಪ್ಪ ಹಾಕಿ ಬಾಳೆಹಣ್ಣೆಲ್ಲ ತರಿಸ್ದೆ. ನಮ್ಮ ಮನೆಯವ್ರು ತಂದು ಕೊಟ್ಟರು. ಬಾಳೆಹಣ್ಣು, ನೀರು, ಹಾಲು ಎಲ್ಲ ಇಕ್ಕಿ ಪೂಜೆ ಮಾಡಿದೆ. ಈ ಥರ ಮಾಡಿದೆ. ಸುಗಂಧರಾಜ ಎಲ್ಲ ಬಿಟ್ಟಿದ್ದು ದೇವರಿಗೆ ಎಲ್ಲರಿಗೂ ಹೂವು ಚೆನ್ನಾಗಿತ್ತು. ಎಲ್ಲ ಮುಡಿಸ್ಬಿಟ್ಟು ಅಮ್ಮ ಹಾಡು ಹೇಳ್ತಿದ್ಲು ಸಂಗೀತ. ಅವಳದು ಒಂದು ಚಾನಲ್ ಇದೆ, ಶ್ರೀ ಕಾಲಭೈರವೇಶ್ವರ ಸಂಗೀತ ಲೋಕ ಅಂತ. ಆ ಥರ ಹಾಡು ಏನಾದ್ರು ಕೇಳಬೇಕಂದ್ರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಿಗುತ್ತೆ ನಿಮಗೆ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿ ಅವಳು ಹಾಡು ಹೇಳ್ತಾಯಿದ್ಲು. ನಾನು ಪೂಜೆ ಎಲ್ಲ ಫಸ್ಟ್ ಮಾಡಿದೆ. ಅವಳು ಎಬ್ಬರಿಸಿ ಆಮೇಲೆ ಸ್ನಾನ ಮಾಡಿಸಿ ಅವಳಿಗೂ. ಆಮೇಲೆ ಅವಳು ಪೂಜೆ ಮಾಡೋಕ್ಕೆ ಕೂತ್ಕೊಂಡ್ಳು. ಹಾಡು ಹೇಳ್ತಿದ್ಲು ತಬಲ ಎಲ್ಲ ಬಾರಿಸ್ಕೊಂಡು. ಆಮೇಲೆ ಈ ಥರ ಎಲ್ಲ ಹಾಡು ಹೇಳಿದ್ಲು. ಆಮೇಲೆ ನಾನು ಪೂಜೆ ಎಲ್ಲ ಮಾಡಿ ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ದೆ. ನಿಜಕ್ಕೂ ರಾತ್ರಿ ಎಲ್ಲ ನಾವೇನು ಲಾಸ್ಟ್ ಇದು ಮಾಡೋಕ್ಕೆ ಹೋಗಲಿಲ್ಲ. ಮತ್ತೇನೆ ಸಾಯಂಕಾಲ ಆಂಜನೇಯಂಗೆ ಹೋಗಿ ಬಂದು ಅಲ್ಲಿ ಹೋಗಿದ್ಲು ಅವಳು. ತಿರುಗು ನಾನು ಹೋಗಿ ಮಂಗಳಾರತಿ ತಗೊಂಡು ಬಂದು ಆಂಜನೇಯಂಗೆ ಹೋಗಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತಿದ್ದು ಬಂದು ತಿರುಗು ಬೆಳಗ್ಗೆ ಮಾಮೂಲಿ ಕೆಲಸ ಇರುತ್ತಲ್ವ ಅಂತೇಳ್ಬಿಟ್ಟು ಉಪವಾಸ ಇದ್ದರು ಬೇಗ ಎದ್ದು ಈ ಥರ ಎಲ್ಲ ಮಾಡ್ತಾರೆ. ನಾವು ಬೇಗ ಎದ್ದು ಆಮೇಲೆ ಪೂಜೆಗೆಲ್ಲ ಫಸ್ಟ್ ಪ್ರಸಾದಕ್ಕೆ ಮಾಡೋಕ್ಕೆ ಮೊದಲು ಅಡುಗೆ ಮನೆಯೆಲ್ಲ ಸೀಟ್ಕೊಂಡು ಅಡುಗೆ ಮನೆಗೆ ಸ್ಟೌವಿಗೆಲ್ಲ ಇದು ಮಾಡಬೇಕು. ಏನಪ್ಪ ನಾವು ರಂಗೋಲಿ ಬಿಟ್ಟು ಈ ಥರ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡಬೇಕು. ತುಂಬ ಒಳ್ಳೆಯದು. ನಾನು ದ್ವಾದಶಿ ದಿನ ಅಷ್ಟೇ, ಶುಕ್ರವಾರನೂ ಅಷ್ಟೇ ಇದೇ ಥರ ಮಾಡೋದು. ರಂಗೋಲಿ ಎಲ್ಲ ಬಿಟ್ಟು ಆಮೇಲೆ ಹಾಲು ಕಾಯಿಸಿದೆ ನಾನು. ಹಾಲು ಕಾಯಿಸಿ ಆಮೇಲೆ ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಅವಳು ವಿಷ್ಣು ಸಹಸ್ರನಾಮ ಹೇಳಿ ಲಾಸ್ಟ್ ಮಂಗಳಾರತಿ ತಗೊಂಡು ಮಂತ್ರಾಕ್ಷತೆ ತಗೊಂಡ್ಳು. ಫ್ರೆಂಡ್ಸ್, ಇಲ್ಲಿ ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.